ಶರಣು ಶರಣಾರ್ಥಿ. ನಾವು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು 2016ರಲ್ಲಿ ಒಂದು ಒಫಿಷಿಯಲ್ ಆಗಿ. ಯಾಕಂದರೆ 2015ರಲ್ಲೇ ಈ ಒಂದು ವಚನವನ್ನು ಪ್ರಸಾರ ಮಾಡುವಂತಹ ಕೆಲಸವನ್ನು ನಾವು ವಾಟ್ಸಪ್ನಲ್ಲಿ ಪ್ರಾರಂಭ ಮಾಡಿದ್ವಿ. ಆದರೆ ತದನಂತರ 2016ನಲ್ಲಿ ಜನವರಿ 15ರಂದು ನಾವು ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲಿನ ಪೂಜ್ಯ ಗುರುಗಳಾದಂತಹ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರಿಂದ ಈ ಒಂದು ನಮ್ಮ ಸಂಸ್ಥೆಯನ್ನು ಉದ್ಘಾಟನೆಯನ್ನು ಮಾಡಿಸಿದ್ವಿ. ಆಗಿನಿಂದ ಈ ಸಂಸ್ಥೆ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡ್ಕೊಂಡು ಬಂದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ಭೌತಿಕವಾಗಿಯೂ ಕೂಡ ಕೆಲಸವನ್ನು ಮಾಡ್ತೀವಿ. ಜಾಲತಾಣವನ್ನು ನಾವು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ನಾವು ಈ ಕೆಲಸವನ್ನು ಮಾಡಿದ್ರೆ ಇನ್ನೂ ಬೇಗ ತಲುಪಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಏನು ಮಾಡಿದ್ವಿ, ವಾಟ್ಸಪ್ಪನ್ನು ಬಳಸ್ಕೊಂಡ್ವಿ, ಫೇಸ್ಬುಕ್ಕನ್ನು ಬಳಸ್ಕೊಂಡ್ವಿ, ಮತ್ತು ಯೂಟ್ಯೂಬನ್ನು ಬಳಸ್ಕೊಂಡು ನಮ್ಮದೇ ಆದಂಥ ಒಂದು ಚಾನಲ್ ಇದೆ ಯೂಟ್ಯೂಬ್ನಲ್ಲಿ, ಶರಣು ವಿಶ್ವ ವಚನ ಫೌಂಡೇಶನ್ ಅಂತ. ಅದರಲ್ಲಿ 10Kಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮ್ಮ ಒಂದು ಚಾನಲ್ನಲ್ಲಿ. ಈ ಒಂದು ಮುಖಾಂತರ ನಾವು ಏನು ಮಾಡ್ತಿದ್ದೀವಿ, ವಚನ ಗಾಯನ ಆಗಿರ್ಬೋದು, ವಚನಗಳಾಗಿರ್ಬೋದು, ಉಪನ್ಯಾಸ ಕಾರ್ಯಕ್ರಮಗಳಾಗಿರ್ಬೋದು, ವಚನ ನೃತ್ಯ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಷಯಗಳನ್ನು ನಾವು ಮಾಡುವಂತಹ ಕೆಲಸ. ಅಂದರೆ ನಾವು ನಮ್ಮ ಮನೆಯವರು ಹೇಳಿದ ಹಾಗೆ ಶಾಲೆಗಳಿಗೆ ಭೇಟಿ ನೀಡ್ತೀವಿ, ಕಾಲೇಜಿಗೆ ಭೇಟಿ ನೀಡ್ತೀವಿ, ವಿದ್ಯಾರ್ಥಿ ನಿಲಯಕ್ಕೆ ಹೋಗ್ತೀವಿ, ವೃದ್ಧಾಶ್ರಮಕ್ಕೆ ಹೋಗ್ತೀವಿ, ಅನಾಥಾಶ್ರಮಕ್ಕೆ ಹೋಗ್ತೀವಿ. ಎಲ್ಲ ಕಡೆಯೂ ಕೂಡ ನಾವು ವಚನಗಳನ್ನು ಪ್ರಸಾರ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದೀವಿ. ವಚನಗಳು ಎಲ್ಲರಿಗೂ ಒಂದು ರೀತಿಯ ಶಕ್ತಿಯನ್ನು ನೀಡುವಂತಹ ಒಂದು ಮೌಲ್ಯಗಳು ಆ ವಚನಗಳಲ್ಲಿ ಇದೆ. ಆದ್ದರಿಂದಾಗಿ ನಾವು ವಚನ ಸಾಹಿತ್ಯವನ್ನು ನಾವು ದೇಶದಾದ್ಯಂತ, ಪ್ರಪಂಚದಾದ್ಯಂತ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾವು ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಎಷ್ಟು ದೇಶಗಳಲ್ಲಿದ್ದಾರೆ? ಒಂದು 15 ದೇಶ, 10 ರಾಜ್ಯ ಮತ್ತು ಆಲ್ ಓವರ್ ಕರ್ನಾಟಕ ನಮ್ಮದು ಫೌಂಡೇಶನ್ನ ವಾಟ್ಸಪ್ ಗ್ರೂಪ್ ಇದೆ. ಶರಣು ಅಂತ ಶರಣು ವಿಶ್ವವಚನ ಅಥವಾ ವಿಶ್ವವಚನ ಅಂತ ಪ್ರಾರಂಭ ಆಗುವಂಥ ಎಲ್ಲ ವಾಟ್ಸಪ್ ಗ್ರೂಪ್ಗಳು ನಮ್ಮ ಸಂಸ್ಥೆಯದಾಗಿರುತ್ತೆ. 350 ಗ್ರೂಪ್ಗಳು ಆಗಿರ್ಬೋದು. ಯಾಕಂದರೆ ದಿನೇ ಏನಾಗುತ್ತೆ ಅಂದರೆ ಹೆಚ್ಚಾಗ್ತಾ ಹೋಗ್ತಿದೆ. ನಾವೇ ಅದನ್ನು ಕೌಂಟಿಂಗಲ್ಲಿ ಇಟ್ಕೊಂಡಿಲ್ಲ ಅನಿಸುತ್ತೆ. ಆ ರೀತಿ ಹೆಚ್ಚು ಮಾಡಿಕೊಂಡು ನಾವು ವಾಟ್ಸಪ್ ಗ್ರೂಪನ್ನು ಎಲ್ಲ ಕಡೆ ನಾವು ತಲುಪಿಸ್ತಾ ಬರ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂದರೆ, ವಚನದಲ್ಲಿ ಸಾಕಷ್ಟು ಮೌಲ್ಯಗಳಿದೆ. ಅದರಲ್ಲಿ ಹಿರಿಯರನ್ನು ಗೌರವಿಸುವುದಾಗಿರ್ಬೋದು, ಅಥವಾ ಈ ಮೂಢನಂಬಿಕೆಗಳಿಂದ ಹೊರಬರೋದಾಗಿರ್ಬೋದು, ಮತ್ತು ಸಾಕಷ್ಟು ಕೌಶಲಗಳನ್ನು ನಾವು ಪಡೆದುಕೊಳ್ತೀವಿ. ಅದರಲ್ಲಿ ವೈಜ್ಞಾನಿಕವಾಗಿರ್ಬೋದು, ಕ್ರಿಯಾಶೀಲತೆ ಆಗಿರ್ಬೋದು, ಹೀಗೆ ಅನೇಕ ಕೌಶಲಗಳು ನಮ್ಮಲ್ಲಿ ಒಂದು ಮೂಡುತ್ತೆ. ಮತ್ತು ನಾವು ಯಾವುದೇ ಒಂದು ವಿಷಯವನ್ನು ನಾವು ಒಪ್ಪಿಕೊಳ್ಳಬೇಕಾದ್ರೆ ನಾವು ಒಂದು ಸಾಕ್ಷಿ ಇರಬೇಕು. ಆ ಸಾಕ್ಷೀಕರಿಸುವಂತಹ ಕೆಲಸ ನಮ್ಮ ವಚನ ಸಾಹಿತ್ಯ ಮಾಡುತ್ತೆ. ಯಾಕಂದರೆ ವಚನ ಸಾಹಿತ್ಯದಲ್ಲಿ ವಿಜ್ಞಾನ ಅಡಗಿದೆ, ಗಣಿತ ಅಡಗಿದೆ, ಸಮಾಜ ಜ್ಞಾನ ಅಡಗಿದೆ. ಎಲ್ಲ ಭಾಷೆಯ ಒಂದು ಏನು ಕೌಶಲಗಳು ಬೇಕೋ ಅವೆಲ್ಲವೂ ನಮಗೆ ವಚನದಲ್ಲಿ ಸಿಗುತ್ತೆ. ಯಾಕಂದರೆ ನಮ್ಮಲ್ಲಿ ಒಬ್ಬರು ಗುರುಲಿಂಗಪ್ಪ ಸಜ್ಜನ್ ಅಂತ ಬೆಂಗಳೂರಿನಲ್ಲಿದ್ದಾರೆ. ಅವರು ಪ್ರಾಂಶುಪಾಲರಾಗಿದ್ದರು ಕಲಬುರಗಿಯಲ್ಲಿ. ಅವರು ಒಂದು ವಚನವನ್ನು, ಅಕ್ಕ ಮಹಾದೇವಿಯ ಒಂದು ವಚನವನ್ನು ತೆಗೆದುಕೊಂಡು ಒಂದು ಕೃತಿಯನ್ನೇ ರಚನೆ ಮಾಡಿದ್ದಾರೆ. ಈಗಾಗಲೇ ಅವರು 2 ಕೃತಿಯನ್ನು, ಈ ನಮ್ಮ ಅಕ್ಕ ಮಹಾದೇವಿಯ ವಚನ, ಒಂದು ಅಲ್ಲಮ್ಮ ಪ್ರಭು ವಚನವನ್ನು ತೆಗೆದುಕೊಂಡು ಅವರು ಒಂದು ಬುಕ್ಕನ್ನೇ ಬರೀತಾರೆ. ಅಂದರೆ ಆ ಒಂದು ವಚನದಲ್ಲಿ ಎಷ್ಟು ಶಕ್ತಿ ಇರಬಹುದು, ಎಷ್ಟು ಮೌಲ್ಯ ಇರಬಹುದು, ಎಷ್ಟು ವಿಷಯ ಅಡಗಿರಬಹುದು ಅಂತ ನಾವು ತಿಳಿದುಕೊಳ್ಬೇಕಾಗತ್ತೆ. ಅಂದರೆ ಈ ಒಂದು 12ನೇ ಶತಮಾನದ ಆದಮೇಲೆ ಎಷ್ಟೋ ವರ್ಷಗಳು ನಮಗೆ ಈ ವಚನ ಸಾಹಿತ್ಯ ಬೆಳಕಿಗೆ ಬಂದಿರಲಿಲ್ಲ. ಆದರೆ ಈ ಒಂದು ಕಾಲಮಾನದಲ್ಲಿ ಬೆಳಕಿಗೆ ಬರ್ತಿರೋದು, ಎಲ್ಲರೂ ಅದನ್ನು ಒಳ್ಳೆಯ ರೀತಿಯಲ್ಲಿ ಪಾಸಿಟಿವ್ ಆಗಿ ತೆಗೆದುಕೊಂಡು ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಕಟ್ಟಿಕೊಳ್ಳುತ್ತಾ ಇರೋದು ಒಂದು ನಮ್ಮ ದೇಶಕ್ಕೂ ಕೂಡ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡುತ್ತೆ, ಒಂದು ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಅಂತ ನಾನಾದರೂ ಭಾವಿಸಿರುತ್ತೇನೆ. ಪರಮಾತ್ಮನ ಪ್ರೇರಣೆ ಅಂತ ನಾವಾದರೂ ನಂಬಿದ್ದೇವೆ. ಯಾಕಂದರೆ ಅಲ್ಲೊಬ್ಬ ಮೇಲೆ ಪರಮಾತ್ಮ ಕೂತಿರೋನ್ನ ನಾವು ಓನರ್ ಅಂತ ಹೇಳ್ತೀವಿ, ನಾವು ವರ್ಕರ್ಸ್ ಅಂತ ಹೇಳ್ತೀವಿ, ನಾವು ಕಾರ್ಮಿಕರು. ಆ ಪರಮಾತ್ಮ ನಮ್ಗೆ ಏನು ಕೆಲಸವನ್ನು ನಮಗೆ ನಿಯೋಜಿಸಿರ್ತಾನೋ ಆ ಕೆಲಸವನ್ನು ನಾವು ಒಂದು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮಾಡೋದು ನಮ್ಮ ಕೆಲಸ ಅಂತ ನಾವು ಭಾವಿಸಿದ್ದೇವೆ. ಹೌದು, ಎಲ್ಲ ವಚನಗಳು ಅಷ್ಟೇ. ಯಾಕಂದರೆ ಸಾಕಷ್ಟು ವಚನಕಾರರಿದ್ದಾರೆ. ಬಸವಣ್ಣ ಆಗಿರ್ಬೋದು, ಅಲ್ಲಮ್ಮ ಪ್ರಭು ದೇವರಾಗಿರ್ಬೋದು, ಅಥವಾ ಚೆನ್ನಬಸವಣ್ಣನಾಗಿರ್ಬೋದು, ಮಡಿವಾಳ ಮಾಚಿ ದೇವರಾಗಿರ್ಬೋದು, ಇನ್ನೂ ಸಾಕಷ್ಟು ಶರಣರಿದ್ದಾರೆ. ಒಬ್ಬೊಬ್ಬರು ಬರೆದಿರುವಂತಹ ವಚನಗಳನ್ನು ನಾವು ಓದ್ತಾ ಬಂದರೆ ನಮಗೆ ಎಷ್ಟು ಶಕ್ತಿ ಸಿಗುತ್ತೆ ಅಂದರೆ, ನಮ್ಮಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕೋಕೆ ಅವೆಲ್ಲ ನಮಗೆ ಸ್ಫೂರ್ತಿ ಆಗತ್ತೆ. ಆ ನಿಟ್ಟಿನಲ್ಲಿ ನಮಗೆ ಅದು ಶಕ್ತಿ. ಬಸವ ಜಯಂತಿಯಲ್ಲಿ ನಾನು ಹೇಳೋದೇನು ಅಂತಂದರೆ, ಬಸವಣ್ಣನನ್ನು ನಾವು ಬರೀ ಪೂಜಿಸೋದು ಮಾತ್ರ ಮುಖ್ಯ ಅಲ್ಲ,
ಸಂಘಟನೆ ಮಾಡೋದು ಮಾತ್ರವೂ ಮುಖ್ಯ ಅಲ್ಲ, ಬಸವಣ್ಣನು ಹೇಳಿದಂತಹ ಒಂದು ತತ್ವವನ್ನು ಪಾಲಿಸೋದು ಮುಖ್ಯ. ಅದರಲ್ಲೂ ಮುಖ್ಯವಾಗಿ ಕಾಯಕ ಮತ್ತು ದಾಸೋಹ, ಇದೆರಡವನ್ನು, ಕಾಯಕವನ್ನು ನಾವು ಕೆಲಸ ಪ್ರೊಫೆಷನನ್ನು ತಗೊಳ್ತೀವಿ, ಅದು ಡಾಕ್ಟರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಬೇರೆ ಯಾವುದೇ ವೃತ್ತಿಗಳಾಗಿರ್ಬೋದು, ಕೆಲಸ ಅಂತ ನಾವು ತಗೊಳ್ತೀವಿ, ಅದನ್ನು ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ತಗೊಳ್ತೀವಿ. ಆದರೆ ಕಾಯಕ ಅಂದರೆ ಯಾವುದೇ ಸ್ವಾರ್ಥ ಇಲ್ಲದೆ ನಾವು ಮಾಡುವಂತಹ ಕೆಲಸವಿರುತ್ತಲ್ಲ, ಅದನ್ನು ಮಾತ್ರ ಕಾಯಕ ಅಂತ ಹೇಳ್ತಾರೆ. ಸೊ 12ನೇ ಶತಮಾನದ ಎಲ್ಲ ಶರಣೆಯರು, ನಾವು ಏನನ್ನು ಕರಿತೀವಿ ವಚನಕಾರರು ಅಂತ ಕರಿತೀವೋ, ಅವ್ರು ಯಾರಿಗೂ ಸ್ವಾರ್ಥ ಭಾವನೆ ಇರಲಿಲ್ಲ, ಕೂಡಿಟ್ಟುಕೊಳ್ಳುವಂತಹ ಭಾವನೆ ಇರಲಿಲ್ಲ, ಅವರು ಯಾವುದೇ ಸಂಗ್ರಹಣೆಯನ್ನು ಮಾಡ್ತಾ ಇರಲಿಲ್ಲ. ಅವತ್ತಿನ ದಿನ ಅವರು ಏನು ಕಾಯಕವನ್ನು ಮಾಡ್ತಿದ್ರು, ಆ ಕಾಯಕದಲ್ಲಿ ಬಂದಂತಹ ಹಣದಿಂದ ಅವರು ದಾಸೋಹವನ್ನು ಮಾಡ್ತಿದ್ರು. ಅದಕ್ಕೆ ದಾಸೋಹಕ್ಕೂ ಕೂಡ ಬಹಳ ಮಹತ್ವವಿದೆ. ನಾವು ದಾಸೋಹ ಮಾಡಬೇಕು ಅಂದರೆ ಯಾರಿಂದಲೋ ನಾವು ಹಣವನ್ನು ಈಸ್ಕೊಂಡು ಬಂದು ದಾಸೋಹವನ್ನು ಮಾಡಿದ್ರೆ ಅದು ಗುರು ಲಿಂಗ ಜಂಗಮಕ್ಕೆ ಸಲ್ಲೋದಿಲ್ಲ ಅಂತ ನಮ್ಮಲ್ಲಿ ಹೇಳ್ತಾರೆ. ಅದರಲ್ಲಿ ನುಲಿಯ ಚಂದಯ್ಯನವರು ಒಂದು ವಚನದಲ್ಲಿ ಕೂಡ ಅದನ್ನು ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ. ಆದ್ದರಿಂದ ನಾವು ದಾಸೋಹವನ್ನು ಮಾಡಬೇಕಂದ್ರೂ ಕೂಡ ನಾವು ಶುದ್ಧ ಕಾಯಕದಿಂದ ಮಾಡಿದಂತಹ ಒಂದು ಹಣದಿಂದ ಮಾತ್ರ ನಾವು ದಾಸೋಹವನ್ನು ಮಾಡಿದ್ರೆ ಮಾತ್ರ ಆ ಒಂದು ದಾಸೋಹಕ್ಕೆ ಬೆಲೆ ಸಿಗುತ್ತೆ ಅಂತ ನಾನಾದರೂ ಭಾವಿಸಿರ್ತೇನೆ. ಕಳೆದ 10 ವರ್ಷಗಳಿಂದಲೂ ಬಸವಣ್ಣನವರ ವಚನಗಳನ್ನು ದೇಶಾದ್ಯಂತ ಪ್ರಪಂಚಾದ್ಯಂತ ಸದ್ದಿಲ್ಲದೆ ಒಂದು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 12ನೇ ಶತಮಾನದಲ್ಲಿ ಇದ್ದಂಥ ಒಂದು ಟೆಕ್ನಾಲಜಿಗೂ ಇವತ್ತಿನ ಒಂದು ಟೆಕ್ನಾಲಜಿಗೂ ಬೇರೆ ಬೇರೆ ವ್ಯತ್ಯಾಸಗಳಿದೆ. ಆದರೆ ಇವತ್ತಿನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇವತ್ತಿಗೂ ಕೂಡ ಪ್ರಸ್ತುತ ಆಗಿರ್ತಕ್ಕಂಥ ಬಸವಣ್ಣನವರ ವಚನವನ್ನು ಪ್ರಚಾರ ಮಾಡ್ತಿರ್ತಕ್ಕಂಥ ದಂಪತಿಗಳಿಗೆ ಈ ಬಸವ ಜಯಂತಿಯ ಶುಭಾಶಯಗಳು. ಮಹೇಶ್, ಟಿ.ವಿ. ಭಾರತ್, ಮೈಸೂರು.